ನಮಸ್ಕಾರ ಸ್ನೇಹಿತರೆ ಹಾಗೂ ವೃಷಭ ರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಆಗಸ್ಟ್ 2026 ನಿಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣ ತಿರುವುಗಳನ್ನು ತರುವಂತ ತಿಂಗಳಾಗಲಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ಕಷ್ಟ, ಮಾನಸಿಕ ಒತ್ತಡ ಮತ್ತು ಹಣಕಾಸಿನ ಸಮಸ್ಯೆಗಳು ಈಗ ನಿಧಾನವಾಗಿ ಕಡಿಮೆಯಾಗುವಂತ ಲಕ್ಷಣಗಳನ್ನು ನೀವು ಕಾಣಬಹುದು. ಆದರೆ ಈ ತಿಂಗಳಿನಲ್ಲಿ ನೀವು ತೆಗೆದುಕೊಳ್ಳುವಂತ ಒಂದು ನಿರ್ಧಾರ ನಿಮ್ಮ ಮುಂದಿನ ಒಂದು ವರ್ಷವನ್ನು ಬದಲಾಯಿಸುವಂತ ಸಾಧ್ಯತೆಯೂ ಇದೆ. ಯಾರಿಗೆ ದೊಡ್ಡ ಹಣದ ಲಾಭ, ಯಾರಿಗೆ ಉದ್ಯೋಗದಲ್ಲಿ ಲಾಭ, ಯಾರಿಗೆ ಮದುವೆಯ ಯೋಗ, ಯಾರಿ ಎಚ್ಚರಿಕೆಯಿಂದ ಇರಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾತನಾಡೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಇನ್ನು ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ ವೃಷಭ ರಾಶಿಯ ಅಧಿಪತಿ ಶುಕ್ರ. ಈ ತಿಂಗಳು ಶುಕ್ರನ ಪ್ರಭಾವ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಆಕರ್ಷಣೆಯನ್ನು ನೀಡುತ್ತದೆ. ಜನರು ನಿಮ್ಮ ಮಾತಿಗೆ ಹೆಚ್ಚು ಮಹತ್ವವನ್ನು ಕೂಡ ನೀಡುತ್ತಾರೆ. ಇನ್ನು ಸೂರ್ಯನ ಸಂಚಾರ ಕುಟುಂಬದ ಜವಾಬ್ದಾರಿಗಳನ್ನು ಕೂಡ ಹೆಚ್ಚಿಸಬಹುದು. ಚಂದ್ರನ ಚಲನೆ ಕೆಲವು ದಿನಗಳಿನಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಸಂದರ್ಭಗಳನ್ನು ಮಾಡಬಹುದು. ಇನ್ನು ಬುಧ ವ್ಯಾಪಾರ, ಸಂದರ್ಶನ, ಸಂವಹನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳನ್ನು ನೀಡುತ್ತದೆ. ಇನ್ನು ಮಂಗಳನು ಧೈರ್ಯವನ್ನು ಹೆಚ್ಚಿಸುತ್ತಾನೆ. ಆದರೆ ಕೋಪವನ್ನು ನಿಯಂತ್ರಿಸದಿದ್ದರೆ ಸಂಬಂಧಗಳಲ್ಲಿ ಬಿರುಕು ಕೂಡ ಬೀರಬಹುದು. ಇನ್ನು ಗುರುವಿನ ಅನುಗ್ರಹದಿಂದ ಹಿರಿಯರ ಸಹಾಯ ಮತ್ತು ಹೊಸ ಅವಕಾಶಗಳು ಸಿಗಬಹುದು. ಇನ್ನು ಶನಿಯು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಾನೆ. ಇನ್ನು ರಾಹು ನೀವು ನಿರೀಕ್ಷಿಸಿದ ಅವಕಾಶಗಳನ್ನು ನೀಡುತ್ತಾನೆ. ಕೇತು ನಿಮಗೆ ಆಧ್ಯಾತ್ಮಿಕ ಚಿಂತನೆ ಮತ್ತು ಜೀವನದ ಬಗ್ಗೆ ದೊಡ್ಡ ಹೊಸ ಅರಿವನ್ನು ನೀಡುತ್ತಾನೆ. ಇನ್ನು ಉದ್ಯೋಗ ಮತ್ತು ವ್ಯಾಪಾರ, ಉದ್ಯೋಗದಲ್ಲಿರುವವರಿಗೆ ಆಗಸ್ಟ್ ತಿಂಗಳು ಉತ್ತಮವಾಗಿರಬಹುದು. ನಿಮ್ಮ ಕೆಲಸವನ್ನು ಇಷ್ಟು ದಿನ ಗಮನಿಸಿದವರು ಈಗ ನಿಮ್ಮ ಪ್ರತಿಭೆಯನ್ನು ಕೂಡ ಗುರುತಿಸಲು ಪ್ರಾರಂಭಿಸುತ್ತಾರೆ. ಬತ್ತಿ ಅಥವಾ ವ್ಯರ್ಥನ ಹೆಚ್ಚಳದ ಬಗ್ಗೆ ಚರ್ಚೆ ಕೂಡ ನಡೆಯಬಹುದು. ಇನ್ನು ಕೆಲಸ ಹುಡುಕುತ್ತಿರುವವರಿಗೆ ಒಳ್ಳೆಯ ಕರೆ ಕೂಡ ಬರಬಹುದು. ಇನ್ನು ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿರುವವರಿಗೆ ಉತ್ತಮ ಸುದ್ದಿ ಕೂಡ ಬರಬಹುದು. ಇನ್ನು ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸಿಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಆದರೆ ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಸಹಿ ಮಾಡುವ ಮೊದಲು ಎಲ್ಲ ದಾಖಲೆಗಳನ್ನು 2 ಬಾರಿ ಪರೀಕ್ಷಿಸಿ. ಇನ್ನು ಹಣಕಾಸಿನ ವಿಷಯ, ಈ ತಿಂಗಳಿನಲ್ಲಿ ಹಣದ ಅರಿವು ಉತ್ತಮವಾಗಿರುತ್ತದೆ. ಹಳೆಯ ಬಾಕಿಯ ಹಣ ವಾಪಸ್ಸು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಆಸ್ತಿ ಅಥವಾ ವಾಹನ ಖರೀದಿಸುವ ಯೋಗವೂ ಕೂಡ ಇದೆ. ಆದರೆ ಅನಗತ್ಯ ಖರ್ಚುಗಳ ಕಡೆಗೆ ಹೆಚ್ಚು ಗಮನವನ್ನು ನೀಡುವ ಸಮಯ ಇರಬೇಕು. ಸಾಲ ಕೊಡುವಾಗ ಅಥವಾ ದೊಡ್ಡ ಹೂಡಿಕೆ ಮಾಡುವಾಗ ಜಾಗ್ರತೆ ಇರಬೇಕು. ಇನ್ನು ಪ್ರೀತಿ, ಮದುವೆ ಅಥವಾ ಕುಟುಂಬದ ವಿಚಾರ, ಕುಟುಂಬದಲ್ಲಿ ಸಂತೋಷವು ಹೆಚ್ಚಾಗಬಹುದು. ದೂರವಾಗಿದ್ದ ಸಂಬಂಧಿಕರು ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರಬಹುದು. ಪ್ರೀತಿಯಲ್ಲಿರುವವರಿಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಇದು ಉತ್ತಮ ಸಮಯ. ಆದರೆ ಅಹಂಕಾರದಿಂದ ಮಾತನಾಡಿದರೆ ಸಣ್ಣ ವಿಷಯವೂ ಕೂಡ ದೊಡ್ಡ ಸಮಸ್ಯೆಯಾಗಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಇರುವಂತ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲು ಅವಕಾಶಗಳನ್ನು ನೀಡುತ್ತದೆ. ಇನ್ನು ಮದುವೆಯಾಗದವರಿಗೆ ಉತ್ತಮ ಸಂಬಂಧ ಕೂಡ ಬರಬಹುದು. ಇನ್ನು ಆರೋಗ್ಯದ ವಿಷಯ, ಇನ್ನು ಈ ತಿಂಗಳಿನಲ್ಲಿ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರಬಹುದು. ಆದರೆ ಕುತ್ತಿಗೆ, ಬೆನ್ನು ಅಥವಾ ಸೊಂಟ ನೋವನ್ನು ಅಥವಾ ದೇಹದ ಆಯಾಸವನ್ನು ನಿರ್ಲಕ್ಷಿಸಬೇಡಿ. ನಿದ್ರೆ ಸರಿಯಾಗಿ ಮಾಡಿ, ಹಾಗೆ ಹೆಚ್ಚು ನೀರನ್ನು ಕೂಡ ಸೇವಿಸಿ. ಯೋಗ ಮತ್ತು ಧ್ಯಾನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಇನ್ನು ಈ ತಿಂಗಳಿಗೆ ಪರಿಹಾರಗಳು, ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ.
ಬಿಳಿ ಹೂಗಳನ್ನು ಕೂಡ ಅರ್ಪಿಸಿ. ಅಗತ್ಯ ಇರುವವರಿಗೆ ಅನ್ನದಾನವನ್ನು ಮಾಡಿ. ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನ ಅಥವಾ ಸಹಾಯವನ್ನು ಕೂಡ ನೀವು ಮಾಡಬಹುದು. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇವು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗುತ್ತದೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ಆಗಸ್ಟ್ 2026 ಹೊಸ ಅವಕಾಶ, ಹಣಕಾಸಿನಲ್ಲಿ ಸುಧಾರಣೆ, ವೃತ್ತಿಯಲ್ಲಿ ಪ್ರಗತಿ ಮತ್ತು ಕುಟುಂಬದಲ್ಲಿ ಸಂತೋಷವನ್ನು ತರುವಂತ ತಿಂಗಳೆಂದು ಸೂಚಿಸಲಾಗುತ್ತದೆ. ಆದರೆ ತಾಳ್ಮೆ ಮತ್ತು ಸರಿಯಾದ ನಿರ್ಧಾರ ನಿಮ್ಮ ಯಶಸ್ಸಿನ ಗುಟ್ಟಾಗಿರುತ್ತದೆ. ಇನ್ನು ಈ ವಿಡಿಯೋ ಅಥವಾ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ. ಇನ್ನು ವೃಷಭ ರಾಶಿಯಲ್ಲಿ ಇರುವಂತ ನಿಮ್ಮ ಸ್ನೇಹಿತರು ಮತ್ತು ಬಂಧು ಬಳಗಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿಯಾದಂಥ ರಾಶಿ ಭವಿಷ್ಯ ಅಥವಾ ಪರಿಹಾರಕಾರಿ ವಿಡಿಯೋಕ್ಕಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕೂಡ ಆನ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಒಂದು ಹೊಸ ರಾಶಿ ಭವಿಷ್ಯ ಅಥವಾ ಪರಿಹಾರಕಾರಿ ವಿಡಿಯೋ ಒಂದಿಗೆ ನಿಮ್ಮನಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.